ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಯಾತ್ರಾ ವಿಡಿಯೋಸ್. ನಾವೀಗ ಬದ್ರಿನಾಥ್ ಹೋಗ್ತಾ ಇದ್ದೀವಿ. ಬದ್ರಿನಾಥ್ ಹೋಗೋ ದಾರಿಯಲ್ಲಿ ನಾವು ಈಗ ದೇವಪ್ರಯಾಗ್ ನೋಡ್ಬೋದು. ತುಂಬ ಚೆನ್ನಾಗಿದೆ. ಅಲ್ಕನಂದ ಭಾಗೀರಥಿ ಸಂಗಮ, ಅದು ದೇವಪ್ರಯಾಗ್ ಅಂತಾರೆ. ತುಂಬ ಚೆನ್ನಾಗಿದೆ ಬದ್ರಿನಾಥ್ ವಿಡಿಯೋ. ಇದು ಚಾರ್ಧಾಮಲ್ಲಿ ಬರುವಂಥ ಬದ್ರಿನಾಥ್ ವಿಡಿಯೋ. ಈ ಬದ್ರಿನಾಥ್ ಅಂದರೆ ಮಹಾವಿಷ್ಣು ಪದ್ಮಪಾರೆಗೆ ಭೂಮಿ ಮೇಲೆ ಕಾಲು ಇಟ್ಟಿರುವಂಥ ಜಾಗ ಅಂತ ಹಿರಿಯರು ತಿಳಿಸಿದ್ದಾರೆ. ತುಂಬ ಸುಂದರವಾಗಿ 10,000ಕ್ಕಿಂತ ಮೇಲ್ಪಟ್ಟು ಹೈಟಲ್ಲಿರುವಂಥ ದೇವಸ್ಥಾನ ಇದು. ತುಂಬ ಚೆನ್ನಾಗಿದೆ ಬದ್ರಿನಾಥ್. ಸಿ ಲೆವೆಲ್ಗಿನ್ನ ಸುಮಾರು ಒಂದು 10,000 ಅಡಿಗಿನ್ನ ಎತ್ತರದಲ್ಲಿರುವಂಥ ದೇವಸ್ಥಾನ ಈ ಬದ್ರಿನಾಥ್ ಟೆಂಪಲ್ಲು. ನಾವು ಬ್ಯಾಂಗ್ಳೂರಿಂದ ಕಾರಲ್ಲೇ ಈ ಚಾರ್ಧಾಮ ಟ್ರಿಪ್ನ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡು ಬ್ಯಾಂಗ್ಳೂರಿಂದ ಹೊರಟಿದ್ದು. ಹಾಗಾಗಿ ನಾವು ಋಷಿಕೇಶ್ ಹರಿದ್ವಾರ ಮುಗಿಸ್ಕೊಂಡು ಗಂಗಾ ಸ್ನಾನ ಮುಗಿಸ್ಕೊಂಡು ಅಲ್ಲಿಂದ ಋಷಿಕೇಶ್ ಮೇಲೆ ನಾವು ಬದ್ರಿನಾಥ್ಗೆ ಹೋಗೋ ದಾರಿ ಮಧ್ಯದಲ್ಲಿ ನೋಡಿ ಈ ಹಿಮಾಲಯ ಪರ್ವತಗಳು, ಬೆಟ್ಟಗಳು ಹೆಂಗೆ ಇದೆ ಅಂತ ತುಂಬ ಸುಂದರವಾಗಿ ಅರಣ್ಯ ಪ್ರದೇಶ, ದಟ್ಟವಾದ ಅರಣ್ಯ ಪ್ರದೇಶ. ಇಲ್ಲಿ ನಾವು ಅಡುಗೆ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಂಡು ಹೋಗೋಣ ಅಂತ ನಿಲ್ಲಿಸಿ, ಇದರಲ್ಲಿ ನೋಡಿದ್ರಲ್ಲ, ಇದೆಲ್ಲ ದಟ್ಟವಾದ ಹಿಮಾಲಯ ಪರ್ವತಗಳು. ತುಂಬ ಚೆನ್ನಾಗಿದೆ. ಈ ಬದ್ರಿನಾಥ್ ವಿಡಿಯೋನ ಎಲ್ಲರೂ ತಪ್ಪದೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೈಕುಂಠೇಶ್ವರಿ ಶ್ರೀ ನಗರಿ ಅದಿಗೋ ಮಹಿಮಗಿರಿ ಈ ಕೊಂಡಪೈ ಕಂಡಗ ಆ ವಿಷ್ಣು ಪಾದವೇ వెలసింది వేదాలనే విభజించిన శ్రీ వ్యాసపీఠమై విరిసింది అలకనంద జల సంగీతం శ్రీహరి నామం కృష్ణకుండ జలధారలలో హరిభక్తుల స్నానం జ్ఞానం మోక్షం ముసగే వైకుంఠం హరి హరి ఓంకారేశ్వరి శ్రీ హరి నగరి ఇదిగో రావణి హరి వైకుంఠేశ్వరి శ్రీకి నగరి అదిగో మహిమగిరి జై బోలో బద్రీనాథ్ జై బోలో జై బోలో బద్రీనాథ్ జై బోలో హరిపాదం అడుగున గంగ కలిపాపం అనుకడ గంగ హరిపాదం అడుగున గంగ కలిపాపం అనుకడ గంగ కరులే కరలేని విరజాన నీలదిగి రాగా కరల కనిపించే జలధార సరస్వతి పొంగ సుడులు తిరిగి బడిగా ఉరుకులెత్తగా చెడులు కడిగి పుణ్య ఫలము నిల్వగ శృతులు కృతులు గదులు గదులు చెలలేగా ఓంకారేశ్వరి శ్రీహరి నగరి ఇదిగో రావణి వైకుంఠేశ్వరి శ్రీకి నగరి అదిగో మహిమగిరి ಈ ಚಾರ್ಧಾಮ ಟ್ರಿಪ್ಗೆ ಹಲವಾರು ಥರ ಟ್ರಾವೆಲ್ಸ್ನವರು ಪ್ಯಾಕೇಜಿಂಗ್ಗಳನ್ನ ಬ್ಯಾಂಗ್ಳೂರಿಂದ ಮಾಡೋರಿದ್ದಾರೆ, ಇಲ್ಲ ಡೆಲ್ಲಿ ಟು ಡೆಲ್ಲಿ. ನಾವು ಇಲ್ಲಿಂದ ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಹೋದರೆ ಡೆಲ್ಲಿಯಿಂದ ಪ್ಯಾಕೇಜಿಂಗ್ ಮಾಡುವಂಥವ್ರು ಇದ್ದಾರೆ, ಮತ್ತು ಹರಿದ್ವಾರಿಂದನೂ ಪ್ಯಾಕೇಜ್ ಮಾಡುವಂಥವ್ರು ಇದ್ದಾರೆ. ಹಲವಾರು ಪ್ಯಾಕೇಜ್ಗಳು ನಾವು ಗೂಗಲಲ್ಲಿ ಲಭ್ಯ ಇರುತ್ತದೆ, ನೋಡಿಕೊಂಡು ನಾವು ಅದನ್ನು ಸೆಟ್ ಮಾಡ್ಕೋಬೋದು. ಇಲ್ಲ ನಾವಂತೂ ಬ್ಯಾಂಗ್ಳೂರಿಂದ ಡೈರೆಕ್ಟ್ ಕಾರಲ್ಲೇ ಹೋಗಿರೋದ್ರಿಂದ ನಮಗೆ ಈ ಟ್ರಿಪ್ಪಲ್ಲಿ ಸುಮಾರು ಒಂದು 7,500 ಕಿಲೋಮೀಟ್ರು, 2 ಲಕ್ಷ ರೂಪಾಯಿ ನಮಗೆ 5 ಜನಕ್ಕೆ ಖರ್ಚು ಬಂದಿದೆ. ತುಂಬ ಚೆನ್ನಾಗಿತ್ತು ಟ್ರಿಪ್ಪೆಲ್ಲ. ಈ ಚಾರ್ಧಾಮ್ ಟ್ರಿಪ್ಪಲ್ಲಿ ಸುಮಾರು ಒಂದು 10-11 ದೇವಸ್ಥಾನಗಳನ್ನ ಈ ಚಾರ್ಧಾಮ್ ಟ್ರಿಪ್ಪಲ್ಲಿ ದರ್ಶನ ಮಾಡಿದ್ದೀವಿ. ಎಲ್ಲ ವೀಡಿಯೋನು ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ. ತಪ್ಪದೆ ಈ ವಿಡಿಯೋಗಳೆಲ್ಲ ನೋಡಿ ಬದ್ರಿನಾಥ್ ಎಷ್ಟು ಸುಂದರವಾಗಿದೆ ಅಂತ. ತುಂಬ ಚೆನ್ನಾಗಿದೆ ಬದ್ರಿನಾಥ್, ಕೇದಾರ್ನಾಥ್, ತುಂಗನಾಥ್ ಮತ್ತು ಗಂಗೋತ್ರಿ, ಯಮುನೋತ್ರಿ, ತುಂಬ ಚೆನ್ನಾಗಿರುವಂಥ ದೇವಸ್ಥಾನಗಳು, ಒಳ್ಳೆ ವ್ಯೂಸ್ ಇರುವಂಥ ಹಿಮಾಲಯ ಪರ್ವತಗಳು ಮಧ್ಯದಲ್ಲಿ ಈ ಜರ್ನಿ ತುಂಬ ಚೆನ್ನಾಗಿತ್ತು. ತಪ್ಪದೆ ಈ ವಿಡಿಯೋನೆಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ದಯವಿಟ್ಟು. ನಾವು
ಬದ್ರಿನಾಥಕ್ಕೆ ಬಂದಾಗ ನೈಟ್ ವ್ಯೂಸ್ಗಂತ ದೇವಸ್ಥಾನಕ್ಕೆ ಬಂದು ದರ್ಶನ ನೈಟ್ ಆಲ್ಟು ಬದ್ರಿನಾಥಲ್ಲೇ ಜಾನಕಿ ಹೋಟೆಲಲ್ಲಿದ್ದು ಬೆಳಗ್ಗೆ ಎದ್ದು ದರ್ಶನಕ್ಕೆ ಬಂದು ನೋಡಿ ಜನ ಸಿಕ್ಕಾಪಟ್ಟೆ ರಶ್ ಇದೆ ನೋಡಿ. ಎಂಟ್ರೆನ್ಸ್ ಇದು ಬದ್ರಿನಾಥ್ ಎಂಟ್ರೆನ್ಸು. ಒಳಗಡೆ ಬಂದಿದ್ದು ಸುಮಾರು ಒಂದು 3-4 ಅವರ್ ಕ್ಯೂ ಅಲ್ಲಿ ಬಂದಾದಮೇಲೆ
ನಮಗೆ ದೇವ್ರ ದರ್ಶನ ಮಾಡ್ಕೊಳ್ಳಿ ಬದ್ರಿನಾಥ್. ಮತ್ತು ಒಳಗಡೆನೇ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಒಂದಿದೆ. ತುಂಬ ಚೆನ್ನಾಗಿರೋವಂಥ ಬದ್ರಿನಾಥ್ ದೇವಸ್ಥಾನ ಇದು. ನೀವು ನೋಡ್ತಾ ಇದ್ದೀರಲ್ಲ ಎಲ್ಲದು ಇದು ಬದ್ರಿನಾಥ್ ಒಳಗಡೆ ಇರುವಂಥ ದೇವಸ್ಥಾನದ ಒಳಗಡೆ. ಮತ್ತು ಇದು 2ನೇ ಸತಿ ದರ್ಶನ ಮಾಡ್ಕೋಬೋದು. ಆ ಕಡೆಯಿಂದ ಫಸ್ಟ್ ಅಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿಂದ ಫಸ್ಟ್ ದರ್ಶನ ಮಾಡಿ ಮತ್ತು ಹಿಂದ್ಗಡೆ ಬಂದು ಇನ್ನೊಂದು ಸತಿ ಸ್ವಲ್ಪ ದೂರದಿಂದ ದರ್ಶನ ಮಾಡ್ಬೋದು. ಒಳಗಡೆನೇ ನಮ್ಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಒಂದಿದೆ, ಅದು ದರ್ಶನ ಮಾಡಿ ತಪ್ಪದೆ. ನಮಗೆ ಈ ಚಾರ್ಧಾಮ್ ಯಾತ್ರೆಯಲ್ಲಿ ಫಸ್ಟಾಗಿ ನಾವು
ಬದ್ರಿನಾಥ್ ದರ್ಶನ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಬದ್ರಿನಾಥನ ದರ್ಶನ ಆಯಿತು. ನೆಕ್ಸ್ಟು ನಾವು ಮಾನಾ ವಿಲೇಜ್. ಇದು ಬಂದು ಬದ್ರಿನಾಥ್ ಟೆಂಪಲಿಂದ ಸುಮಾರು ಒಂದು 4 ಕಿಲೋಮೀಟರ್ ದೂರದಲ್ಲಿ ನಮಗೆ ಇಂಡಿಯಾ ಫಸ್ಟ್ ವಿಲೇಜ್ ಮಾನಾ ವಿಲೇಜ್. ನಾವು ಮಾನಾ ವಿಲೇಜ್ ನೋಡಿದ ಮೇಲೆ ತುಂಗನಾಥ್, ಕೇದಾರ್ನಾಥ್ ಮತ್ತು ಗಂಗೋತ್ರಿ, ಯಮುನೋತ್ರಿ ಈ ಥರ ಹಲವಾರು ದೇವಸ್ಥಾನಗಳ ದರ್ಶನ ಮಾಡೋ ಪ್ಲ್ಯಾನ್ ಇದೆ. ನಾವು ಮಾನಾ ವಿಲೇಜಲ್ಲಿ ಸರಸ್ವತಿ ನದಿನ ಕಣ್ಣಾರ ನಾವು ಇಲ್ಲಿ ಮಾತ್ರ ಸರಸ್ವತಿ ನದಿನ ನೋಡೋಕ್ಕಾಗೋದು. ಮತ್ತು ಸರಸ್ವತಿ ನದಿ ಎಲ್ಲ ಕಡೆಯೂ ಗುಪ್ತಗಾಮಿಯಾಗಿ ಹರಿತದೆ. ಇದು ಸರಸ್ವತಿ ನದಿ ಉದ್ಭವ ಸ್ಥಾನ ನೋಡ್ಬೋದು. ನಾವು ಕಲ್ಲುಗಳ ಸಂಧಿಯಲ್ಲಿ ಉದ್ಭವ ಸ್ಥಾನ ಕಾಣ್ತದೆ ನಮಗೆ. ಇಲ್ಲಿ ಬಿಟ್ಟರೆ ನಾವು ಸರಸ್ವತಿ ನದಿನ ನಾವು ಎಲ್ಲೂ ನೋಡೋಕ್ಕಾಗೋದಿಲ್ಲ. ಈ ಮಾನಾ ವಿಲೇಜಲ್ಲಿ ಮಾತ್ರ ಸರಸ್ವತಿ ನದಿನ ಕಣ್ತುಂಬ ನೋಡ್ಬೋದು. ಮತ್ತು ಈ ಬದ್ರಿನಾಥ್ಗೆ ಬಂದಾಗ ಮಾನಾ ವಿಲೇಜ್ ತಪ್ಪದೆ ನೋಡಿ. ನಾವು ಈ ಚಾರ್ಧಾಂಬೆ ಟ್ರಿಪ್ನ ಬ್ಯಾಂಗ್ಳೂರಿಂದ ಕಾರಲ್ಲೇ ಪ್ಲ್ಯಾನ್ ಮಾಡಿಕೊಂಡು, ಬ್ಯಾಂಗ್ಳೂರಿಂದನೇ ನಾವು ಚಾರ್ಧಾಂಬೆ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಳ್ಬೇಕು ಅಂತ 5 ಜನ ನಾವು ಕಾರಲ್ಲೇ ಹೊಂಟಿದ್ದೀವಿ. 5 ಜನ ನಾವು ರೇಷನ್ ಎಲ್ಲ ಕಾರಲ್ಲೇ ಹಾಕ್ಕೊಂಡು, ಅಡುಗೆ ಎಲ್ಲ ನಾವೇ ಮಾಡಿಕೊಂಡು ತಿಂದ್ಕೊಂಡು ಈ ಟ್ರಿಪ್ನ ಸುಮಾರು 18 ದಿನ ಕಾಲ ಈ ಟ್ರಿಪ್ನ ಪ್ಲ್ಯಾನ್ ಮಾಡಿಕೊಂಡು ಬದ್ರಿನಾಥ್ ನಮಗೆ ದರ್ಶನ ಆಯಿತು. ಈಗ ಮಾನಾ ವಿಲೇಜ್ಗೆ ಹೋಗ್ತಾಯಿದ್ದೀವಿ. ಮಾನಾ ವಿಲೇಜಲ್ಲಿ ಸರಸ್ವತಿ ನದಿ ಮತ್ತು ಪಾಂಡವರು ಸ್ವರ್ಗಧಾರಣ ಮಾಡಿರೋಂಥ ಜಾಗ ಎಲ್ಲ